ತಿರುವಣ್ಣಾಮಲೈ, ಕೆಲವರು ಇದನ್ನು ಅರುಣಾಚಲಂ ಅಂತ ಕೂಡ ಕರೀತಾರೆ. ಈ ಒಂದು ದೇವಸ್ಥಾನ ತಮಿಳ್ನಾಡಲ್ಲಿರೋದು ತಿರುವಣ್ಣಾಮಲೈ. ಸೊ ಈ ಒಂದು ಟೆಂಪಲ್ಲು ತುಂಬಾ ಟ್ರೆಂಡಿಂಗ್ನಲ್ಲಿದೆ. ಯಾಕೆಂತಂದರೆ ರೀಲ್ಸ್ನಲ್ಲಿ ಎಲ್ಲರೂ ಹೋಗ್ತಾ ಇರೋದು ಅಥವಾ ಒಂದು ಬರ್ತಾ ಇರುತ್ತೆ ರೀಲ್ಸ್ಗಳು, ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರೋವಂಥದ್ದು. ತಿರುವಣ್ಣಾಮಲೈಗೆ ಒಂದು ಸಲ ಭೇಟಿ ಕೊಟ್ಟರೆ ಸಾಕು, ನಿಮ್ಮ ಒಂದು ಲೈಫ್ ಚೇಂಜ್ ಆಗುತ್ತೆ ಅನ್ನುವಂಥದ್ದು. ಈ ರೀತಿಯ ರೀಲ್ಸ್ಗಳನ್ನೆಲ್ಲ ನೋಡಿರ್ತೀರ ನೀವು. ಅದಕ್ಕೋಸ್ಕರ ತುಂಬ ಕ್ರೌಡ್ ತುಂಬ ಹೋಗ್ಬಿಟ್ಟಿದೆ ತಿರುವಣ್ಣಾಮಲೈಯಲ್ಲಿ. ನಾವು ರೀಸೆಂಟಾಗಿ ಒಂದು ಪೋಸ್ಟ್ ನೋಡಿದ್ವಿ, ಅದು ಪ್ಯಾಕೇಜ್ ಟೂರ್ದು. ಸೊ ಈ ಒಂದು ದೇವಸ್ಥಾನಕ್ಕೆ ತಿರುವಣ್ಣಾಮಲೈ ಪ್ಯಾಕೇಜ್ ಟೂರು, ನಿಮಗೆ ಅಲ್ಲಿ ತಿರುವಣ್ಣಾಮಲೈಗೆ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು 5000 ಆ ಥರದ್ದೇನೋ ಒಂದು ಪೋಸ್ಟ್ ನೋಡಿದ್ವಿ. ಬಟ್ ನಾವು ನಿಮಗೆ 1000 ರೂಪಾಯಿ ಒಳಗಡೆ ಬೆಂಗಳೂರಿಂದ ನಿಮಗೆ 1000 ರೂಪಾಯಿ ಒಳಗಡೆ ತಿರುವಣ್ಣಾಮಲೈಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಹೇಗೆ ಹೋಗೋದು ಅನ್ನುವಂಥ ವೀಡಿಯೋನ ಹೇಳ್ತಾ ಇದ್ವಿ. ಯಾಕೆಂತಂದರೆ ಆ 5000 ತುಂಬಾ ಕಾಸ್ಟ್ಲಿ ಅಂತ ನಮಗನ್ನಿಸ್ತು. ಆ ಒಂದು ಕಾರಣದಿಂದ ತುಂಬ ಆರಾಮಾಗೆ ಹೋಗಿ ಬರ್ಬೋದು. ಬೆಂಗಳೂರಿಂದ ತಿರುವಣ್ಣಾಮಲೈ ತುಂಬಾ ಹತ್ತಿರ. ಯಾಕಂದರೆ ಬೆಂಗಳೂರು ತಮಿಳ್ನಾಡು ಟಚ್ ಆಗಿರೋದ್ರಿಂದ ತಿರುವಣ್ಣಾಮಲೈ ತುಂಬ ಬಾರ್ಡ್ರ್ ಹತ್ರ, ಇನ್ನೇನು ಸ್ವಲ್ಪ ದೂರದಲ್ಲಿ ಅಷ್ಟೇ ಇರೋದು. ಆರಾಮಾಗಿ 1000 ರೂಪಾಯಿ ಒಳಗಡೆ ಲಕ್ಸುರಿ ಊಟ ಖರ್ಚೆಲ್ಲ ಸೇರಿಸಿನೇ 1000 ರೂಪಾಯಿ ಒಳಗಡೆ ನಿಮಗೆ, ಅದು 800 ರೂಪಾಯಿ ಒಳಗಡೆ ನೀವು ಈ ಒಂದು ತಿರುವಣ್ಣಾಮಲೈ ಒಂದು ಹೋಗಿ ಗಿರಿ ಪ್ರದಕ್ಷಿಣೆ, ಅದು ನಿಮಗೆ ಜಸ್ಟ್ ನೈಟ್ ಹೋಗಿ ಮಾರನೇ ದಿನ ನೈಟ್ ನೀವು ಬೆಂಗಳೂರಿನಲ್ಲೇ ಇರ್ತೀರ. ಸೊ ನಾವು ನಿಮಗೆ ಸಜೆಸ್ಟ್ ಮಾಡೋದು ಏನು ಅಂತಂದರೆ, ಮೊದಲು ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಅದಾದಮೇಲೆ ದೇವರ ದರ್ಶನಕ್ಕೆ ಬನ್ನಿ. ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ಫ್ರೈಡೇ ನೈಟ್ ಹೊರಡೋವಂಥ ಪ್ಲ್ಯಾನ್ನು ಹೇಳ್ತಾ ಇದ್ದೀವಿ. ಸೊ ನೀವು ನಿಮ್ಮ ಅವೈಲಬಿಲಿಟಿ, ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಅದ್ರ ಪ್ರಕಾರ ದಿನಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಎಲ್ಲ ದಿನಕ್ಕೂ ಈ ಒಂದು ಪ್ಲ್ಯಾನ್ ಅಪ್ಲೈ ಆಗುತ್ತೆ ಸೇಮ್ ಆಗಿ, ಏನು ಚೇಂಜಸ್ ಜಾಸ್ತಿ ಇರೋದಿಲ್ಲ. ಕ್ರೌಡ್ ಇದ್ದರೂ ಪರವಾಗಿಲ್ಲ, ನಮಗೆ ರಜಾ ಹಾಕೋಕ್ಕಾಗಲ್ಲ ಅಂತ ಇದ್ದರೆ ನೀವು ಆರಾಮಾಗಿ ಸ್ಯಾಟರ್ಡೆ ಸಂಡೇನೋ ಅಥವಾ ಫ್ರೈಡೇ ನೈಟ್ ಹೊರಡೋದು ಬೆಸ್ಟು. ಇಲ್ಲ ಅಂತಂದರೆ ವೀಕ್ ಡೇಸು ಹೋಗ್ತೀನಿ, ಸ್ವಲ್ಪ ಕ್ರೌಡ್ ನಮ್ಗೆ ಆಗಲ್ಲ ಅಂತಂದರೆ, ಕ್ರೌಡ್ ಕಡಿಮೆ ಇರುತ್ತೆ ಸ್ವಲ್ಪ ವೀಕ್ ಡೇಸಲ್ಲಿ. ಸೊ ನೀವು ವೀಕ್ ಡೇಗೆ ಪ್ಲ್ಯಾನ್ ಮಾಡ್ಕೊಬೋದು. ಇದೇ ಪ್ಲ್ಯಾನ್ನ ವೀಕ್ ಡೇಗೆ ಮಾಡ್ಕೊಬೋದು. ನೀವೇನಾದರೂ ತಿರುವಣ್ಣಾಮಲೈಗೆ ಗಾಡೀಲಿ ಹೋಗ್ತಾ ಇದ್ದೀರಾ ಅಂತಂದರೆ ನೀವು ಆರಾಮಾಗಿ ಮ್ಯಾಪ್ ಹಾಕ್ಕೊಂಡು ನೀವು ಈ ಒಂದು ಲೊಕೇಶನ್ಗೆ ರೀಚ್ ಆಗ್ಬೋದು, ದೇವಸ್ಥಾನಕ್ಕೆ ರೀಚ್ ಆಗ್ಬೋದು. ಅದೇ ನೀವೇನಾದರೂ ಬೆಂಗಳೂರಿನಿಂದ ತಿರುವಣ್ಣಾಮಲೈಗೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಹೋಗ್ತಾ ಇದ್ದೀರ ಅಂದರೆ ಬೆಟರು ನಿಮಗೆ ಬಸ್ನಲ್ಲಿ ಮತ್ತು ಟ್ರೈನಲ್ಲಿ ಎರಡು ಬಜೆಟ್ ಕೂಡ ಸೇಮೇ ಆಗುತ್ತೆ, ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ನೀವು ಬಸ್ನಲ್ಲಿ ಹೋಗಬೇಕು ಅಂತ, ಸೀಟ್ ಸಿಗಬೇಕು ಅಂತ ಪ್ರೀ ಬುಕ್ಕಿಂಗ್ ಮಾಡಲೇಬೇಕು ಅನ್ನೋದು ಕೂಡ ಏನಿಲ್ಲ. ಯಾಕಂದರೆ ಅಷ್ಟು ಬಸ್ ಫೆಸಿಲಿಟೀಸ್ ಇದೆ. ಫ್ರೈಡೇ ನೈಟು ನೀವು ಬೆಂಗಳೂರಿನಿಂದ ತಿರುವಣ್ಣಾಮಲೈಗೆ ಹೊರಡ್ತೀರಾ. ಸೊ ತಿರುವಣ್ಣಾಮಲೈಗೆ ಹೊರಡೋದಕ್ಕೆ ನೀವು ತಮಿಳ್ನಾಡು ಬಸ್ಸು ಹತ್ತಬೇಕು. ಸೊ ತಿರುವಣ್ಣಾಮಲೈಗೆ ಬೆಂಗಳೂರಿನಿಂದ ಡೈರೆಕ್ಟು ದೇವಸ್ಥಾನಕ್ಕೇ ಡೈರೆಕ್ಟು ಬಸ್ ಇದೆ. ಅದು ನಿಮಗೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಸಿಗುತ್ತೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂದರೆ ಇದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂದರೆ ಮೈಸೂರು ರೋಡಲ್ಲಿರುವಂಥ KSRTC ಬಸ್ ಸ್ಟ್ಯಾಂಡ್, ಇದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತ ಕರೀತಾರೆ. ಸೊ ನೀವು ಬೇಕಾದ್ರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮೈಸೂರು ರೋಡ್ ಅಂತ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು. ಆ ಒಂದು ಲೊಕೇಶನ್ಗೆ ನೀವು ಹೋಗ್ಬೇಕು. ನೀವು BMTC ಬಸ್ಸಲ್ಲಿ ಹೋಗ್ಬೋದು ಆ ಒಂದು ಬಸ್ ಸ್ಟ್ಯಾಂಡ್ಗೆ. ಯಾಕಂದರೆ BMTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಆ ಒಂದು KSRTC ಬಸ್ ಸ್ಟ್ಯಾಂಡ್ ಕೂಡ ಇರೋದು. ನೀವು ಆ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ರೀಚ್ ಆದಮೇಲೆ ನಿಮಗೆ ಪ್ಲ್ಯಾಟ್ಫಾರ್ಮ್ 8 ಅಥವಾ 11, 6 ರೇಂಜಲ್ಲಿ ನಿಮಗೆ ತಿರುವಣ್ಣಾಮಲೈ ಬಸ್ಗಳು ಸಿಗುತ್ತೆ. ಅಲ್ಲಿ ನಿಮಗೆ KSRTC ಬಸ್ಗಳು ಕೂಡ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ತಮಿಳ್ನಾಡು ಗಾಡಿಗಳು ಕೂಡ ಇರುತ್ತೆ. KSRTC ಬಸ್ಗಳು ಯೂಶ್ವಲಿ ಎಲ್ಲ ಪ್ರೀ ಬುಕ್ ಆಗಿಬಿಟ್ಟಿರುತ್ತೆ, ಸೀಟ್ಗಳೆಲ್ಲ ಬುಕ್ಕಿಂಗ್ ಆಗಿರುತ್ತೆ. ಸೊ ಸೀಟ್ ಸಿಗೋದು ತುಂಬ ಕಷ್ಟ ಆಗುತ್ತೆ ನೀವು ಪ್ರೀ ಬುಕ್ಕಿಂಗ್ ಮಾಡಿಲ್ಲ ಅಂದರೆ. ಸೊ ತಮಿಳ್ನಾಡು ಗಾಡಿಗಳು ಇರುತ್ತೆ, ಅಲ್ಲಿ ನೀವು ಆರಾಮಾಗಿ ತಿರುವಣ್ಣಾಮಲೈಗೆ ಟಿಕೆಟ್ ತೊಗೊಬೋದು. ಸೊ ತಿರುವಣ್ಣಾಮಲೈಗೆ ಲೈಕ್ ತುಂಬ ರಶ್ ಇದ್ದರೆ ಬಸ್ ಬಿಟ್ಬಿಡಿ. ಯಾಕಂದರೆ ಮತ್ತೆ ಒಂದು 2 ನಿಮಿಷಕ್ಕೆ ಮತ್ತೆ ಇನ್ನೊಂದು ಬಸ್ ಬರುತ್ತೆ, ಯಾಕಂದರೆ ಅಷ್ಟೊಂದು ಬಸ್ಗಳು ಬರ್ತಾ ಇರುತ್ತೆ. ಸೊ ನೀವು 9 ಗಂಟೆ 9:30 ಹಾಗೆ ನೀವು ಬಸ್ ಹತ್ತು ಬಿಡಬೇಕು, ಈ ಒಂದು ಬೆಳಗಿನ ಜಾವ ಬೇಗ ರೀಚ್ ಆಗೋದಕ್ಕೆ. ಬಸ್ ಟಿಕೆಟ್ ಬಂದು ಒಂದು 215 ರೂಪಾಯಿ ಈ ರೇಂಜ್ನಲ್ಲಿ ಇರುತ್ತೆ. ಸೊ ಟ್ರೈನಲ್ಲೂ ಕೂಡ ನಿಮ್ಗೆ ಅಷ್ಟೇ ಖರ್ಚಾಗುತ್ತೆ. ಸೊ ಬಸ್ನಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. ಸೊ ಈ ಒಂದು ಟೆಂಪಲ್ಗೆ ಬಸ್ನ ಹತ್ತುತ್ತೀರ ತಿರುವಣ್ಣಾಮಲೈಗೆ, ಅದು ದೇವಸ್ಥಾನದ ಹತ್ರನೇ ನಿಲ್ಲಿಸುತ್ತೆ. ಅಂದರೆ ದೇವಸ್ಥಾನದ ಹತ್ರನೇ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲೇ ನಿಲ್ಲಿಸುತ್ತೆ. ಅದೊಂದು ದೊಡ್ಡ ಬಸ್ ಸ್ಟ್ಯಾಂಡು. ಸೊ ಅದೇ ಲಾಸ್ಟ್ ಸ್ಟಾಪ್ ಆಗಿರುತ್ತೆ. ತಿರುವಣ್ಣಾಮಲೈ ಬಸ್ ಹತ್ತಿದ್ರೆ ಸೊ ಅದೇ ಲಾಸ್ಟ್ ಸ್ಟಾಪ್ ಆಗಿರುತ್ತೆ.
ಬೆಂಗಳೂರಿಂದ ನೀವೇನಾದರೂ 9:30-10 ಗಂಟೆ ಒಳಗೆ ಹತ್ಬಿಟ್ರೆ ಬಸ್ನ, ಬೆಳಗಿನ ಜಾವ 3:30-4 ಗಂಟೆಗೆ ನೀವು ತಿರುವಣ್ಣಾಮಲೈಗೆ ರೀಚ್ ಆಗಿಬಿಟ್ಟಿರ್ತೀರ. ಇದೇನಪ್ಪ 3 ಗಂಟೆ 4 ಗಂಟೆಗೆ ರೀಚ್ ಹೋಗ್ಬಿಟ್ಟು ಏನು ಮಾಡೋದು ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಆಲ್ರೆಡಿ ಆಗಲೇ ಜನ ಅಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರೋದು ನಿಮಗೆ ಇನ್ನೇನು ಬಸ್ಸು ತಿರುವಣ್ಣಾಮಲೈ ಹತ್ತತ್ರ ಹೋಗ್ತಿದ್ದಂಗೆ ಗೊತ್ತಾಗುತ್ತೆ. ತಿರುವಣ್ಣಾಮಲೈ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಿಮಗೆ ಸ್ವಲ್ಪ ದೂರದಲ್ಲೇ ಇದೆ. ಸೊ ಆಟೋಗಳೇನು ಬೇಡ, ನಡ್ಕೊಂಡೇ ಹೋಗ್ಬೋದು. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ನೀವು ಫ್ರೆಶ್ ಅಪ್ ಆಗೋದಕ್ಕೆ ನೀವು ರೂಮ್ ಏನಾದರೂ ಬುಕ್ ಮಾಡ್ತೀರಾ, ನಿಮ್ಮ ಬಜೆಟ್ ಎಷ್ಟಾದರೂ ಪರವಾಗಿಲ್ಲ, ರೂಮ್ ಬುಕ್ ಮಾಡ್ತೀರಾ ಅಂದರೆ ಮಾಡ್ಬೋದು. ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ದೊಡ್ಡವರೆಲ್ಲ ಇದ್ದಾರೆ ಅಂತಂದರೆ ರೂಮ್ ಬುಕ್ ಮಾಡೋದು ಇಷ್ಟ ಇದ್ದವರು ಮಾಡ್ಬೋದು. ಇಲ್ಲ ನಮಗೆ ಬಜೆಟ್ ಕಡಿಮೆ ಆಗಬೇಕು, ಜೊತೆಗೆ ಫ್ರೆಂಡ್ಸು ನಮಗೇನು ರೂಮ್ ಅವಶ್ಯಕತೆ ಇಲ್ಲ, ನಾವು ನಾಳೆನೇ ಇವತ್ತು ರಾತ್ರಿನೇ ಹೊರಡ್ತೀವಿ ಅಂತ ಅನ್ನೋರು ಆರಾಮಾಗಿ ದೇವಸ್ಥಾನ ಹತ್ರನೇ ಎಷ್ಟೊಂದು ಇರುತ್ತೆ. ನಿಮಗೆ ಸ್ನಾನಕ್ಕೆ 40 ರೂಪಾಯಿ, ಫ್ರೆಶ್ ಅಪ್ ಆಗೋದಕ್ಕೆ ಮತ್ತು ಲಗೇಜ್ ಇಡೋದಕ್ಕೆ 40 ರೂಪೀಸು, ಈ ರೀತಿಯ ಫೆಸಿಲಿಟೀಸ್ ಎಲ್ಲ ಇದೆ. ಅದನ್ನೆಲ್ಲ ನೀವು ಯೂಸ್ ಮಾಡ್ಕೊಬೋದು. ನಿಮಗೆ ಆ ಕಡೆ ಎಲ್ಲ ಕಡೆನೂ ಲಗೇಜ್ ಲಾಕರ್ಸ್ ಆಗಿರ್ಬೋದು, ಈ ಚಪ್ಪಲ್ ಸ್ಟ್ಯಾಂಡ್ಗಳಾಗಿರ್ಬೋದು, ಈ ಥರದ್ದು ಇರುತ್ತೆ. ಸೊ ಲಗೇಜು ಚಪ್ಪಲಿ ಎಲ್ಲ ಒಂದೇ ಕಡೆ ಬಿಟ್ಬಿಡಿ. ಸೊ ಇಲ್ಲಿ ನೀವು ಅಂದರೆ ಫ್ರೆಶ್ ಅಪ್ ಆದಮೇಲೆ ನೀವು ಈ ಲಗೇಜ್ನೆಲ್ಲ ಇಟ್ಟು ಮತ್ತು ಚಪ್ಪಲನ್ನೆಲ್ಲ ಬಿಟ್ಟು ನೀವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಈ ಒಂದು ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ನಿಮಗೆ 3 ಅವರಿಂದ 4 ಅವರ್ ಬೇಕಾಗುತ್ತೆ. ಸೊ ಅದು ನಿಮಗೆ ಡಿಪೆಂಡ್ ಆಗುತ್ತೆ, ನೀವು ಎಲ್ಲೆಲ್ಲಿ ಬ್ರೇಕ್ ತೊಗೊತೀರಾ ಮತ್ತು ಎಷ್ಟೊತ್ತು ದರ್ಶನ ಮಾಡ್ತೀರಾ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಏನಪ್ಪ ಎಷ್ಟೊತ್ತು ದರ್ಶನ ಮಾಡ್ತೀರಾ ಅಂದರೆ ನೀವು ಗಿರಿ ಪ್ರದಕ್ಷಿಣೆನ ಶುರು ಮಾಡ್ತೀರಾ. ಅದು ದೇವಸ್ಥಾನದ ಮುಂಭಾಗ ಅಲ್ಲಿ ತುಂಬ ಜನ ತೆಂಗಿನಕಾಯಿ ಹೊಡೆಯೋದು, ಕರ್ಪೂರ ಹಚ್ಚೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಜಾಗನ ನೋಡ್ಕೊಳ್ಳಿ. ಸೊ ಅದೇ ನಿಮ್ಮ ಗಿರಿ ಪ್ರದಕ್ಷಿಣೆ ಶುರು ಮಾಡುವಂಥ ಜಾಗ. ಸೊ ಅಲ್ಲಿಂದ ನೀವು ಹೊರಡ್ತೀರ 14 ಕಿಲೋಮೀಟರ್ನ ಜರ್ನಿ. ಸೊ ಅದು ರಸ್ತೆಗಳೇ ಇರುತ್ತೆ ಕಾಮನಾಗಿ, ಯಾವುದು ಕಾಡು ಥರ ಅಂತೆಲ್ಲ ಏನಿರಲ್ಲ, ಕಂಪ್ಲೀಟ್ ರೋಡೇ ಅದು. ಸೊ ಕಂಪ್ಲೀಟ್ ರೋಡ್ ಮೇಲೆ ನಡ್ಕೊಂಡು ಹೋಗೋದು. ಸೊ ಆರಾಮಾಗಿ ನೀವು ಬರಿಗಾಲಿನಲ್ಲೇ ನಡಿಬೋದು. ಸೊ ಈ ಒಂದು ಕರ್ಪೂರ ಹಚ್ಚಿ ಅದಕ್ಕೆ 50 ರೂಪಾಯಿ ಅಲ್ಲೆಲ್ಲ ಮಾರ್ತಾ ಇರ್ತಾರೆ ಕರ್ಪೂರ. ಸೊ ನಿಮ್ಗೆ ಇನ್ನೂ ಅದರಲ್ಲೂ ಬಜೆಟ್ ಉಳಿಸ್ಬೇಕು ಅಂತಂದರೆ ನೀವು ಮನೆಯಿಂದನೇ ತೊಗೊಂಡೋಗ್ಬಿಡಿ. ಅಥವಾ ತೆಂಗಿನಕಾಯಿನೂ ಅಷ್ಟೇ, ನೀವು ಮನೆಯಿಂದನೇ ತೊಗೊಂಡೋದ್ರೆ ಇನ್ನೂ ಬಜೆಟ್ ಉಳಿಯುತ್ತೆ. ಸೊ ಅಲ್ಲಿ ಮಾರ್ತಾ ಇರ್ತಾರೆ, ಅಕಸ್ಮಾತ್ ಆಗಿಲ್ಲ ಅಂದರೆ ಹೊಡೆದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ. ಆ ಒಂದು ಅಂದರೆ ಇದೆಲ್ಲ ಮಾಡಲೇಬೇಕು ಅನ್ನೋ ಕಂಪಲ್ಸರಿ ಅಂತ ಇಲ್ಲ, ಬಟ್ ಸ್ಟಾರ್ಟ್ ಮಾಡ್ತಾರೆ ಕರ್ಪೂರ ಹಚ್ಚೋದು, ತೆಂಗಿನಕಾಯಿ ಹೊಡೆಯೋದು. ಸೊ ಇದೊಂದು ತುಂಬ ಜನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಒಂದು ಜರ್ನಿ 14 ಕಿಲೋಮೀಟರ್ನ ಹೋಗ್ತಾ ಇರೋವಾಗ ಅಲ್ಲಿ ಅಗ್ನಿಲಿಂಗ, ವಾಯುಲಿಂಗ, ವರುಣಲಿಂಗ, ಈ ರೀತಿ ಬೇರೆ ಬೇರೆ ಶಿವನ ದೇವಸ್ಥಾನಗಳು ಸಿಗ್ತಾ ಇರುತ್ತೆ. ಗಿರಿ ಪ್ರದಕ್ಷಿಣೆ ಹೋಗ್ತಿರಲ್ಲ ಆ ಒಂದು ಮಾರ್ಗದಲ್ಲೇ ಈ ಶಿವನ ದೇವಸ್ಥಾನಗಳು ಸಿಗ್ತಾ ಇರುತ್ತೆ. ಸೊ ಅಲ್ಲಿ ತುಂಬ ದೊಡ್ಡ ದೊಡ್ಡ ಬೋರ್ಡ್ಗಳು ಕೂಡ ಆಗಿರ್ತಾರೆ, ಮತ್ತು ಯಾವ್ಯಾವ ಲಿಂಗ ಅಂತಲೂ ಹಾಕಿರ್ತಾರೆ ಹೆಸರು. ಅದ್ರ ಜೊತೆಗೆ ನೆಕ್ಸ್ಟ್ ಲಿಂಗ ಓಕೆ ಎಷ್ಟು ಕಿಲೋಮೀಟರ್ ದೂರ ಇದೆ, ಇನ್ನು ನಿಮ್ಮ ಗಿರಿ ಪ್ರದಕ್ಷಿಣೆ ಮುಗಿಯೋದಕ್ಕೆ ಇನ್ನು ಎಷ್ಟು ಕಿಲೋಮೀಟರು ಬಾಕಿ ಇದೆ ಅನ್ನುವಂಥ ಎಲ್ಲ ಡೀಟೇಲ್ಸ್ ಕೂಡ ಬ್ಯಾನರ್ಗಳು, ಬೋರ್ಡ್ಗಳ ಮೂಲಕ ಇರುತ್ತೆ. ಈ ಒಂದು ಪ್ರದಕ್ಷಿಣೆ ಮಾಡುವಾಗ ನಿಮಗೆ 8 ಲಿಂಗಗಳ ದರ್ಶನ ಆಗುತ್ತೆ. ಸೊ ಆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ನೀವು ಕೈ ಮುಕ್ಕೊಂಡು ಆ ಒಂದು ಲಿಂಗನ ದರ್ಶನ ಮಾಡ್ಕೊಂಡು ಬರ್ಬೋದು. ಅಲ್ಲೇನೂ ಜಾಸ್ತಿ ಕ್ರೌಡು ಟೈಮಿಂಗ್ಸ್ ಎಲ್ಲ ಆಗಲ್ಲ. ಜಸ್ಟ್ ವಿಸಿಟ್ ಮಾಡಿದ ತಕ್ಷಣ ಅಲ್ಲೇ ನಿಮಗೆ ಲಿಂಗ ಇರುತ್ತೆ. ನೀವು ತುಂಬ ಬೆಳಗಿನ ಜಾವ ಹೋದರೆ ಒಂದೊಂದು ಕ್ಲೋಸ್ ಆಗಿರುತ್ತೆ, ಬಟ್ ದೂರದಿಂದ ಆಚೆಯಿಂದ ಕಾಣಿಸೋ ರೀತಿ ಇರುತ್ತೆ. ನೀವು ಆ ಒಂದು ದರ್ಶನ ಮಾಡ್ಕೊಂಡು ಬರ್ಬೋದು, ಲಿಂಗನ ದರ್ಶನ ಮಾಡ್ಕೊಂಡು ಬರ್ಬೋದು. ನಿಮಗೆ ಹೋಗ್ತಾ ಇರೋವಾಗ ಅಗ್ನಿಲಿಂಗ ಸ್ವಲ್ಪ ಒಳಗಡೆ ಇರೋದ್ರಿಂದ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಕೇರ್ಫುಲ್ಲಾಗಿ ಬೋರ್ಡ್ನ ನೋಡ್ಕೊಂಡು ಅಥವಾ ಯಾರಾದರೂ ಗೊತ್ತಿದ್ದರೆ ಅಥವಾ ಯಾರಾದರೂ ಹೋಗ್ತಾ ಇದ್ದರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೋದು. ಇನ್ನೆಲ್ಲದೂ ಕೂಡ ನಿಮಗೆ ರಸ್ತೆ ಮಾರ್ಗದಲ್ಲಿ ಹೋಗ್ತಾ ಇರೋವಾಗಲೇ ಸಿಗ್ತಾ ಇರುತ್ತೆ. ಎಲ್ಲ ಲಿಂಗನೂ ಕೂಡ ನಿಮಗೆ ಅಲ್ಲೇ ದೊಡ್ಡ ದೊಡ್ಡ ಬೋರ್ಡು, ಹೆಸರುಗಳು ಕೂಡ ಹಾಕಿರೋದ್ರಿಂದ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಇದು ಯಾವ ಲಿಂಗ, ನೆಕ್ಸ್ಟ್ ಲಿಂಗಕ್ಕೆ ಹೋಗೋದಕ್ಕೆ ಇನ್ನೂ ಎಷ್ಟು ಡಿಸ್ಟೆನ್ಸ್ ಇದೆ ಮತ್ತು ನೆಕ್ಸ್ಟ್ ಲಿಂಗದ ಹೆಸರೇನು ಅನ್ನೋವಂಥದ್ದು ನೀವು ಗೊತ್ತಾಗುತ್ತೆ. ಜೊತೆಗೆ 8 ಲಿಂಗ, ಟೋಟಲಾಗಿ 8 ಲಿಂಗ ನೀವು ಔಟ್ಸೈಡ್ ಗಿರಿ ಪ್ರದಕ್ಷಿಣೆ ಮುಗಿಸೋ ಅಷ್ಟರಲ್ಲಿ ನೀವು 8 ಲಿಂಗ ದರ್ಶನ ಮಾಡ್ಕೊಂಡು ನೀವು ಎಲ್ಲಿ ಶುರು ಮಾಡ್ತಿರಲ್ಲ ತೆಂಗಿನಕಾಯಿ ಹೊಡೆದು ಒಂದು ಗಿರಿ ಪ್ರದಕ್ಷಿಣೆ ಅದೇ ಜಾಗಕ್ಕೆ ಬರ್ತೀರ. ಕೆಲವ್ರಿಗೆ 14 ಕಿಲೋಮೀಟರು ಗಿರಿ ಪ್ರದಕ್ಷಿಣೆ ಮಾಡೋದು ಕಷ್ಟ ಆಗುತ್ತೆ.
ಸೊ ಇನ್ನು ವಯಸ್ಸಾದವ್ರಿಗೆ ಅಷ್ಟು ದೂರ 14 ಕಿಲೋಮೀಟ್ರ್ ನಡೆಯೋಕ್ಕಾಗಲ್ಲ. ಬಟ್ ನಮಗೆ ಲಿಂಗಗಳ 8 ಲಿಂಗಗಳ ದರ್ಶನ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅವ್ರಿಗೆ ಲೈಕ್ ಎಷ್ಟೊಂದು ಇಲ್ಲಿ ಆಟೋಗಳವರು ಕರ್ಕೊಂಡು ಹೋಗ್ತಾರೆ. 14 ಕಿಲೋಮೀಟರು ₹500 ₹600 ರೀತಿ ತುಂಬ ಚಾರ್ಜ್ ಮಾಡ್ಬೋದು. ಸೊ ಈ ರೇಂಜಲ್ಲಿ ಚಾರ್ಜ್ ಮಾಡ್ತಾರೆ. ಬಟ್ 8 ಲಿಂಗನೂ ದರ್ಶನ ಮಾಡ್ಕೊಂಡು ನಿಮಗೆ ಕರ್ಕೊಂಬಂದು ಬಿಡ್ತಾರೆ. ಸೊ ನಿಮ್ಮ ಒಂದು ಲೈಕ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಕರ್ಕೊಂಬಂದು ಬಿಡ್ತಾರೆ. ಸೊ ಅಲ್ಲಿ ನೀವು ನಡ್ಕೊಂಡು ಕೂಡ ಆಗೋರು ಲೈಕ್ ಎಲ್ಲರೂ ನಡ್ಕೊಂಡೇ ಗಿರಿ ಪ್ರದಕ್ಷಿಣೆ ಮಾಡೋದು. ಬಟ್ ಅಕಸ್ಮಾತ್ ಆಗಲ್ಲ ಅನ್ನೋರು ಮಾತ್ರ ಆಟೋ ಮೊರೆ ಹೋಗ್ತಾರೆ. ಸೊ ನಡ್ಕೊಂಡು ನೀವು ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಬಂದು ಲೈಕ್ ಎಲ್ಲಿ ಸ್ಟಾರ್ಟ್ ಮಾಡ್ತಿರ್ತಿರಲ್ಲ ಆ ಪಾಯಿಂಟಿಗೆ ಬಂದು ನೀವು ಮೇಯ್ನು ದೇವರ ದರ್ಶನ ಮಾಡೋದಕ್ಕೆ ನೀವು ಹೊರಡಬೇಕು. ನಿಮಗೆ ಇಲ್ಲಿ 2 ಆಪ್ಷನ್ ಇದೆ. ಒಂದು ಫ್ರೀಯಾಗಿ ಹೋಗುವಂಥದ್ದು, ಫ್ರೀ ಲೈನು. ಇನ್ನೊಂದು ₹50, ಅದು ಸ್ಪೆಷಲ್ ದರ್ಶನ ಟಿಕೆಟು ಅಂದ್ಬಿಟ್ಟು ₹50. ₹50 ಟಿಕೆಟ್ ತೊಗೊಂಡ್ರೇ ಬೆಸ್ಟು, ತೊಗೊಳ್ಳೇಬೇಕು. ಯಾಕಂದರೆ ಆ ರೀತಿ ಕ್ಯೂ ಇರುತ್ತೆ. ಫ್ರೀ ದರ್ಶನಕ್ಕೆ ಹೋದರೂ ಅಷ್ಟೇ ₹50 ದರ್ಶನದಲ್ಲೂ ಕ್ಯೂ ಏನು ಕಡಿಮೆ ಇರುತ್ತೆ, ಫಾಸ್ಟಾಗಿ ಆಗುತ್ತೆ ಅಂತ ಹೇಳಲ್ಲ. ಅಲ್ಲೂ ಕೂಡ ನೀವು ಅವರ್ಗಟ್ಟಲೆ ಕಾಯಬೇಕು. ಬಟ್ ಒಂದು ಸ್ವಲ್ಪ ₹50 ದರ್ಶನ ಸ್ವಲ್ಪ ಪರವಾಗಿಲ್ಲ ಅಂತಾದರೂ ಅನಿಸುತ್ತೆ. ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡವರು ತಿಂಡಿ ತಿನ್ಕೊಂಡು ಕೂಡ ದರ್ಶನ ಮಾಡ್ಬೋದು. ಸೊ ಯಾಕೆಂದರೆ ಅವರ್ಗಟ್ಟಲೆ ದರ್ಶನಕ್ಕೆ ಕಾಯಬೇಕಾಗುತ್ತೆ. ನೀವೇನಾದರೂ ತಿಂಡಿ ತಿಂದೆ ನೀವೇನಾದ್ರು ದರ್ಶನಕ್ಕೆ ನಿಂತ್ಕೊಂಡ್ರೆ ತುಂಬಾ ಸುಸ್ತಾಗ್ಬೋದು ಅನ್ನೋವಂಥದ್ದು ಒಂದು ಸಜೆಷನ್ನು. ಸೊ ಇಲ್ಲ ನಮ್ಮ ತಿಂಡಿ ಎಲ್ಲ ದರ್ಶನ ಆದಮೇಲೆ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಬೋದು. ಬಟ್ ತುಂಬ ಟೈಮ್ ಹಿಡಿಯೋದ್ರಿಂದ ಗಿರಿ ಪ್ರದಕ್ಷಿಣೆ ಎಲ್ಲ ಆದಮೇಲೆ ತಿಂಡಿ ತಿನ್ಕೊಂಡೇ ಬೇಕಿದ್ದರೆ ನೀವು ಆರಾಮಾಗಿ ದರ್ಶನಕ್ಕೆ ಹೋಗ್ಬೋದು. ತುಂಬ ಜನ ಈ ಒಂದು ಗಿರಿ ಪ್ರದಕ್ಷಿಣೆನ ಬೆಳಗಿನ ಜಾವ ಮತ್ತು ಸಂಜೆ ಮೇಲೆ ಈ ರೀತಿ ಎಲ್ಲ ಮಾಡ್ತಾರೆ. ಸೊ ನಾವು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರೋ ಪ್ಲ್ಯಾನ್ ಪ್ರಕಾರ ಬೆಳಗಿನ ಜಾವ ಮಾಡ್ತಾ ಇರೋದು. ಯಾಕೆ ಅಂತ ಅಂದರೆ ಬಿಸಿಲನ್ನ ತಪ್ಪಿಸೋದಕ್ಕೆ. ಅಂದರೆ ಬಿಸಿಲು ಬಂದಾದಮೇಲೆ ಗಿರಿ ಪ್ರದಕ್ಷಿಣೆ ಇನ್ನೂ ತುಂಬ ಕಷ್ಟ ಆಗಿಬಿಡುತ್ತೆ ಅನ್ನೋ ಒಂದು ಇದರಿಂದ ನಿಮಗೆ ಬೆಳಗಿನ ಜಾವನೇ ಈ ಒಂದು ಗಿರಿ ಪ್ರದಕ್ಷಿಣೆನ ಮುಗಿಸ್ಕೊಂಡ್ಬಿಟ್ಟಿರ್ತೀರ. ಸೊ ಫಸ್ಟೇ ಗಿರಿ ಪ್ರದಕ್ಷಿಣೆನ ಮುಗಿಸ್ಕೊಂಡ್ರೆ ಸೊ ನಿಮಗೆ ಬರೀ ದರ್ಶನ ಮುಗಿಸ್ಕೊಳೋದು ಅಷ್ಟೇ ಆಗಿರುತ್ತೆ. ಇಲ್ಲಾಂದರೆ ದರ್ಶನ ಮುಗಿಸ್ಕೊಂಡು ಆಮೇಲೆ ಗಿರಿ ಪ್ರದಕ್ಷಿಣೆ ಮಾಡ್ತೀನಿ ಅಂದರೆ ಅದು ಟೈಮ್ ಅಡ್ಜಸ್ಟ್ ಆಗೋದಿಲ್ಲ ಈ ವಿಡಿಯೋ ಪ್ಲ್ಯಾನ್ ಪ್ರಕಾರ. ಬಟ್ ಎಲ್ಲರೂ ಫಾಲೋ ಮಾಡಬೇಕಾಗಿರೋದು ಇದೇ ಪ್ರೊಸೀಜರು. ಗಿರಿ ಪ್ರದಕ್ಷಿಣೆನ ಫಸ್ಟ್ ಮುಗಿಸ್ಕೊಂಡು ಅದಾದಮೇಲೆ ನೀವು ದೇವರ ದರ್ಶನಕ್ಕೆ ಹೋಗಬೇಕು. ನೀವು ಬೆಳಗ್ಗೆ ಕ್ಯೂಗೆ ನಿಂತ್ಕೊಂಡ್ರೂ ಅದು ವೀಕೆಂಡ್ ಆಗಿರೋದ್ರಿಂದ, ಸ್ಯಾಟರ್ಡೆ ಆಗಿರೋದ್ರಿಂದ ನೀವು, ಯಾಕಂದರೆ ಫ್ರೈಡೇ ಪ್ಲ್ಯಾನ್ ಹೇಳಿರೋದ್ರಿಂದ ಸ್ಯಾಟರ್ಡೆ ನೀವು ರೀಚ್ ಆಗಿರ್ತೀರ. ಸೊ ಸ್ಯಾಟರ್ಡೆ ಆಗಿರೋದ್ರಿಂದ ನೀವು ಬೆಳಗ್ಗೆ ನಿಂತ್ಕೊಂಡ್ರೂ ಮಧ್ಯಾಹ್ನ ಮೇಲಾದರೂ ಆಗುತ್ತೆ ದರ್ಶನ ಆಗೋದು. ಯಾಕಂದರೆ ಆ ರೀತಿ ಇದೆ. ಸೊ ಒಂದು ಡಿಸಪಾಯಿಂಟ್ಮೆಂಟು ಏನಂತಂದರೆ ಕ್ರೌಡ್ ಮ್ಯಾನೇಜ್ಮೆಂಟು ಸರಿಯಾಗಿ ಮಾಡಿಲ್ಲ. ಒಂದೇನು ಅಂತಂದರೆ ಕೆಲವೊಬ್ಬರು ಈ ಬ್ರೋಕರ್ಸ್ಗಳು ಅಥವಾ ಯಾರೋ ಮಧ್ಯದಲ್ಲಿ ಜನನ ಬಿಡೋ ಅಂಥದ್ದು ಕಾಸು ತೊಗೊಂಡು ಈ ರೀತಿ ಕೂಡ ಮಾಡ್ತಾ ಇರ್ತಾರೆ. ಸೊ ಕೆಲವ್ರಿಗೆ ಆರಾಮಾಗಿ ಬಿಟ್ಬಿಡೋದು ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಈಗ ಆ್ಯಸ್ ಆಫ್ ನಾವು ಬರೀ ₹50 ಫ್ರೀ, ಇದೆರಡೇ ಎಂಟ್ರಿ ಇರೋದು. ಬಟ್ ಕೆಲವೊಬ್ಬರು ಎಲ್ಲೆಲ್ಲಿಂದ ದುಡ್ಡು ಕೊಟ್ಟು ಅಥವಾ ಇನ್ಫ್ಲೂಯೆನ್ಸ್ ಇರೋರಿಗೆ ಮುಂದೆ ಬಿಡೋದು, ಅಲ್ಲೆಲ್ಲೋ ಗೇಟ್ ಓಪನ್ ಮಾಡಿ ಒಳಗೆ ಬಿಡೋದು ಈ ರೀತಿ ಮಾಡ್ತಾರೆ. ಬಟ್ ಫ್ರೀಯಾಗಿ ಬರಲಿ ಅಥವಾ ₹50 ಕೊಡಲಿ, ಎಲ್ಲರೂ ಕೂಡ ತುಂಬ ಅವರ್ಸು ವೆಯ್ಟ್ ಮಾಡಬೇಕು ದೇವರ ದರ್ಶನ ಮಾಡೋದಕ್ಕೆ. ಈ ಒಂದು ದೇವಸ್ಥಾನದಲ್ಲಿ ದೇವರ ಹೆಸರು ಅನ್ನಮಲಯ್ಯರ್ ಅನ್ನುವಂಥ ಹೆಸರಲ್ಲಿ ಪೂಜೆ ಮಾಡ್ತಾರೆ. ನೀವು ಇದಾದಮೇಲೆ ಶಿವನ ದರ್ಶನ ಆದಮೇಲೆ ಪಾರ್ವತಿ ದೇವಿಯ ದರ್ಶನ ಕೂಡ ಮಾಡ್ತೀರಾ. ಇದಾದಮೇಲೆ ನೀವು ಆಚೆ ಬಂದಾದಮೇಲೆ ನೀವು ಪ್ರಸಾದನ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತೀರಾ. ಪ್ರಸಾದ ಇಲ್ಲಿ ನಿಮಗೆ ಲಡ್ಡು ಅಂದರೆ ಕಾಸಿಗೆ ಕೊಡ್ತಾರೆ ₹50, ಮತ್ತು ಪುಳಿಯೋಗರೆ ₹10 ಈ ರೀತಿ ಕಾಸು ಕೊಟ್ಟು ನೀವು ಪ್ರಸಾದನ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೀವು ರೀಲ್ಸ್ನಲ್ಲಿ ನೋಡಿರ್ತೀರ ಮೋಕ್ಷ ಮಾರ್ಗ ಅಂತ. ಸೊ ಈ ಒಂದು ಮೋಕ್ಷ ಮಾರ್ಗ ಎಲ್ಲಿ ಸಿಗುತ್ತೆ ಅಂತಂದರೆ ನಿಮಗೆ ಗಿರಿ ಪ್ರದಕ್ಷಿಣೆ ಮಾಡ್ತೀರಲ್ಲ ಅಲ್ಲಿ ನಿಮಗೆ ಈ ಒಂದು ಮೋಕ್ಷ ಮಾರ್ಗ ಅಂತ ದೊಡ್ಡ ಕ್ಯೂ ನಿಂತಿರುತ್ತೆ. ಸೊ ನಿಮಗೆ ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ ಏನಾದರೂ ಇದ್ದರೆ ನೀವು ಕ್ಯೂರಲ್ಲಿ ನಿಂತ್ಕೊಬೋದು. ಇಲ್ಲ ಅಂತ ಅಂದರೆ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ, ಹೋಗ್ಬೋದು. ಸೊ ಗಿರಿ ಪ್ರದಕ್ಷಿಣೆ ಮಾಡ್ತಿರಲ್ಲ ರೋಡಲ್ಲಿ ನಡ್ಕೊಂಡು ಹೋಗ್ತಾರವಾಗ
ಆ ಒಂದು ಗಿರಿಪ್ರದಕ್ಷಿಣೆ ಮಾಡುವಾಗ ನಿಮಗೆ ಈ ಒಂದು ಮೋಕ್ಷದ ಮಾರ್ಗ ಸಿಗುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ಆದಮೇಲೆ ಒಂದು ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ, ಸ್ಕಂದಾಶ್ರಮ ಅಂತ ಇದೆ ಅಲ್ಲೇ ಹತ್ತಿರದಲ್ಲಿ, ಒಂದು 2 ಕಿಲೋಮೀಟರ್ ದೂರದಲ್ಲಿ. ಸೊ ಇಲ್ಲಿ ಸ್ವಲ್ಪ ಬೆಟ್ಟ ಹತ್ಕೊಂಡು ಹೋಗಬೇಕು. ಇಲ್ಲಿಂದ ತಿರುವಣ್ಣಾಮಲೈ ದೇವಸ್ಥಾನ ಇದೆಯಲ್ಲ, ಇದು ಫುಲ್ಲು ಎಲ್ಲ ಗೋಪುರಗಳು ಇರುತ್ತೆ, ಅದೆಲ್ಲ ಕೂಡ ಒಂದು ಬೆಟ್ಟದ ಮೇಲಿಂದ ಕಾಣಿಸುತ್ತೆ. ಆ ಬೆಟ್ಟ ಅದೇನು ಅಂತಂದರೆ ಸ್ಕಂದಾಶ್ರಮ ಇರುವಂಥ ಆಶ್ರಮ ಅದೊಂದು, ಅದರ ಹೆಸರು ಸ್ಕಂದಾಶ್ರಮ. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಒಂದು ದೇವಸ್ಥಾನದ ಟಾಪ್ ವ್ಯೂ ಬೆಟ್ಟದ ಮೇಲಿಂದ ಹೇಗೆ ಕಾಣಿಸುತ್ತೆ ಅಂತ, ಮತ್ತು ಎಲ್ಲ ದೇವಸ್ಥಾನದ ಎಲ್ಲ ಗೋಪುರಗಳು ಕೂಡ ಕಾಣಿಸುತ್ತೆ. ಸೊ ಲೈನ್ಗಳು ಕೂಡ ಹೌದು, ದೇವಸ್ಥಾನದ ಕ್ಯೂ. ಸೊ ಎಷ್ಟೊಂದು ಬೇರೆ ಬೇರೆ ಎಂಟ್ರಿಗಳೆಲ್ಲ ಇರುತ್ತೆ. ಸೊ ದೇವಸ್ಥಾನದ ಮೇಯ್ನ್ ಎಂಟ್ರಿ ರಾಜಗೋಪುರ ಅಂತ ಇದೆ. ಸೊ ಅಲ್ಲಿಂದ ಕೂಡ ಎಂಟ್ರಿ ಇರುತ್ತೆ. ಸೊ ಆ ಒಂದು ರಾಜಗೋಪುರ ಇದೆಯಲ್ಲ, ಅಲ್ಲಿಂದನೇ ನೀವು ಎಲ್ಲ ನಿಮ್ಮ ಒಂದು ನಿಮ್ಮ ಒಂದು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋದು, ಮತ್ತು ಅಲ್ಲೇ ನಿಮ್ಮ ಒಂದು ಗಿರಿ ಪ್ರದಕ್ಷಿಣೆ ಎಂಡ್ ಮಾಡೋದು. ಸೊ ಅಂದರೆ ರಾಜಗೋಪುರಕ್ಕಿಂತ ಮುಂದೆ ಒಂದು ಸ್ವಲ್ಪ ಜಾಗಗಳಿದೆ, ಅಲ್ಲಿಂದ ಅಲ್ಲೇ ಕರ್ಪೂರ ಎಲ್ಲ ಹಚ್ಚಿ ತೆಂಗಿನಕಾಯಿ ಹೊಡೆದು ಎಲ್ಲ ಮಾಡ್ತಾರೆ. ಸೊ ಅದೇ ನಿಮ್ಮ ಒಂದು ಲ್ಯಾಂಡ್ ಮಾರ್ಕ್ ಅಂತ ನಿಮ್ಮ ಒಂದು ಗಿರಿ ಪ್ರದಕ್ಷಿಣೆಗೆ. ಸೊ ಇದೆಲ್ಲ ದರ್ಶನ ಎಲ್ಲ ನಿಮಗೆ ಸಂಜೆ ಅಷ್ಟರಲ್ಲೇ ಆಗೋಗ್ಬಿಟ್ಟಿರುತ್ತೆ. ಸೊ ನಿಮಗೆ ಸಂಜೆ ಅಲ್ಲೇ ನೀವು ಬೆಂಗಳೂರು ಬಸ್ ಹತ್ತಿದ್ರೆ ರಾತ್ರಿ ನೀವು ಬೆಂಗಳೂರಿನಲ್ಲಿರ್ತೀರ. ಎಷ್ಟು ಬೇಗ ಬರ್ತಿರೋ ಬೆಂಗಳೂರಿಗೆ, ಅಲ್ಲಿಂದ ಎಷ್ಟು ಬೇಗ ಹೊರಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಯಾಕೆಂದರೆ ತುಂಬ ಲೇಟ್ ಬಂದರೆ ಇಲ್ಲಿ ನಿಮಗೆ ಬಸ್ಗಳಿರಲ್ಲ ಮನೆಗೆ ರೀಚ್ ಆಗೋದಕ್ಕೆ. ಸೊ ನೀವಾಗ ಆಟೋ ಮೊರೆ ಹೋಗಬೇಕಾಗುತ್ತೆ. ಆಟೋಗೆ ಹೋದರೆ ನೀವು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ, ಬಿಕಾಸ್ ಅದು ಲೇಟ್ ಆಗಿಬಿಟ್ಟಿರುತ್ತೆ. ಆರಾಮಾಗಿ ನೀವು ತುಂಬ ಬೇಗ ಬಿಟ್ಟರೆ, ಅಕಸ್ಮಾತ್ 3 ಗಂಟೆ 4-5 ಗಂಟೆ ಒಳಗಡೆ ಬಿಟ್ಟರೆ ನೀವು ಆರಾಮಾಗಿ ನೀವು ಬೆಂಗಳೂರನ್ನ ರೀಚ್ ಆಗ್ಬೋದು. ನೀವು KTC ಬಸ್ನಲ್ಲೇ ನೀವು ಹೋಗ್ಬಿಡ್ಬೋದು. ಇಲ್ಲ ಅಂತಂದರೆ ಆಟೋದವ್ರು ತುಂಬ ಚಾರ್ಜ್ ಮಾಡಿಬಿಡ್ತಾರೆ. ಬೆಂಗಳೂರಿಗೂ ಕೂಡ ನಿಮಿಷಕ್ಕೊಂದು ಬಸ್ ಇದ್ದೇ ಇರುತ್ತೆ. ಸೊ ಒಂದು ಬಸ್ಸು ಸೀಟ್ ಇಲ್ದಿರೋ ಬಸ್ನೇ ಹತ್ತಬೇಕು ಅಂತ ಏನಿಲ್ಲ, ಆರಾಮಾಗಿ ಒಂದು ಬಸ್ ಹೋಗಿದ ತಕ್ಷಣ ಇನ್ನೊಂದು ಬಸ್ಸು ಹೋಗಿಬಿಡುತ್ತೆ. ಸೊ ಇದ್ರ ಜೊತೆಗೆ ತುಂಬ ಜನ ಲಾಂಗ್ ಲೀವ್ ಇರೋರು ಇನ್ನು ಏನು ಮಾಡ್ತಾರೆ ಅಂದರೆ, ತಿರುವಣ್ಣಾಮಲೈಯಿಂದ ಪಾಂಡಿಚೇರಿ ತುಂಬ ಹತ್ತಿರ ಇದೆ. ಸೊ ಅಲ್ಲಿಗೂ ಕೂಡ ಪ್ಲ್ಯಾನ್ ಮಾಡ್ತಾರೆ. ಬಟ್ ನಾವು ಈ ವಿಡಿಯೋದಲ್ಲಿ ಬರೀ ನಿಮಗೆ ಜಸ್ಟು ಇವತ್ತು ರಾತ್ರಿ ಹೊರಟಿ ನಾಳೆ ರಾತ್ರಿ ನೀವು ಮನೇಲಿರೋ ರೀತಿ ಪ್ಲ್ಯಾನ್ ಹೇಳಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನೀವು ತುಂಬ ನೆನ್ಪಿಟ್ಕೊಬೇಕಾಗಿರೋದೇನು ಅಂತಂದರೆ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ನೀವು ತಮಿಳ್ನಾಡು ತಿರುವಣ್ಣಾಮಲೈಗೆ ಬಸ್ ಹತ್ತುತ್ತೀರ. ಸೊ ತಮಿಳ್ನಾಡು ಗಾಡಿ ಹತ್ತಿದ್ರೂ ಪರವಾಗಿಲ್ಲ, ನೀವು ತಿರುವಣ್ಣಾಮಲೈ ದೇವಸ್ಥಾನ ಹತ್ರ ರೀಚ್ ಆಗಿ ಅಲ್ಲಿ ಬಸ್ ಸ್ಟ್ಯಾಂಡಿಂದನೇ ಹತ್ತಿರದಲ್ಲೇ ದೇವಸ್ಥಾನ ಇದೆ, ನಡ್ಕೊಂಡೇ ಹೋಗ್ಬೋದು. ಸೊ ಆ ಒಂದು ದೇವಸ್ಥಾನಕ್ಕೆ ಹೋಗೋ ಹತ್ತಿರದಲ್ಲಿ ದೇವಸ್ಥಾನದ ಹತ್ತಿರದಲ್ಲೇ ನಿಮಗೆ ಲಗೇಜ್ ಆಗಿರ್ಬೋದು, ಸ್ನಾನಕ್ಕಾಗಿರ್ಬೋದು ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಸೊ ನಿಮಗೆ ರೂಮ್ ಮಾಡಬೇಕು ಅಂತ ಇದ್ದರೆ ನೀವು ಮುಂಚೆನೇ ಮಾಡಿಕೊಂಡ್ರೆ ಬೆಟರು. ಸೊ ಯಾಕಂದರೆ ತುಂಬ ಜನ ಇರೋದು ರೂಮ್ ಖಾಲಿ ಆಗಿಬಿಟ್ರೆ ನಿಮ್ಗೆ ಆಮೇಲೆ ರೂಮ್ ಸಿಗೋದಿಲ್ಲ. ಸೊ ರೂಮ್ ಬೇಕಿದ್ದವರು, ಇಲ್ಲ ಅಂತಂದರೆ ಜಸ್ಟ್ 40 ರೂಪಾಯಿಗೆ ಸ್ನಾನ, 40 ರೂಪಾಯಿಗೆ ಲಗೇಜು, ಲಾಕರು ಈ ರೀತಿ ಸಿಗುತ್ತೆ. ಅಲ್ಲೆಲ್ಲ ಇಟ್ಬಿಟ್ಟು ನೀವು ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ನೀವು ಆ ದರ್ಶನನ ಮುಗಿಸ್ಕೊಂಡು ನೀವು ನಿಮ್ಮ ಒಂದು ಲಗೇಜ್ನ ಕಲೆಕ್ಟ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡು ಅಲ್ಲೇ ದೇವಸ್ಥಾನದಿಂದ ಹತ್ತಿರದಲ್ಲೇ ಇದೆಯಲ್ವ, ಸೊ ನೀವೆಲ್ಲಿ ಇಳಿತೀರಲ್ಲ ಬೆಳಗ್ಗೆ, ಸೊ ಅದೇ ದೇವಸ್ಥಾನಕ್ಕೆ ಬಂದರೆ ನಿಮ್ಮ ಒಂದು ಜರ್ನಿ ಕಂಪ್ಲೀಟ್ ಆಗುತ್ತೆ, ನಿಮ್ಮ ತಿರುವಣ್ಣಾಮಲೈ ಪ್ಲ್ಯಾನು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.